ಕೊನೆಗೂ ಶೃಂಗೇರಿ ಮಠದ ಕಿರಿಯ ಶ್ರೀಗಳು ಮೌನವನ್ನ ಮುರಿದಿದ್ದಾರೆ. ದೇಶದಲ್ಲಿರುವಂತಹ 4 ಶಂಕರಾಚಾರ್ಯ ಪೀಠಗಳ ಪೈಕಿ ಪ್ರಮುಖವಾಗಿ ದಕ್ಷಿಣ ಭಾರತದಲ್ಲಿರುವಂತಹ ಶೃಂಗೇರಿ ಪೀಠ ಯಾವತ್ತೂ ಕೂಡ ರಾಜಕೀಯ ವಿಚಾರವಾಗಿ ಪ್ರತಿಕ್ರಿಯೆಗಳನ್ನು ಕೊಟ್ಟಿದ್ದೇ ಇಲ್ಲ. ಆದರೆ ರಾಮ ಮಂದಿರ ವಿಚಾರವಾಗಿ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಒಂದು ಹರಿದಾಡಿತ್ತು. ಅಪಪ್ರಚಾರವನ್ನ ಮಾಡುವ ರೀತಿಯಲ್ಲಿ ಒಂದು ಪೋಸ್ಟ್ ಅನ್ನ ಹರಿಬಿಡಲಾಗಿತ್ತು. ಅಲ್ಲಿಂದ ಶೃಂಗೇರಿ ಪೀಠವು ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ ಅನ್ನುವ ಚರ್ಚೆಗಳು ಮುನ್ನೆಲೆಗೆ ಬಂದಿತ್ತು. ಆದರೆ ಈಗ ವಿಧುಶೇಖರ ಸ್ವಾಮೀಜಿಗಳು ಮೌನವನ್ನ ಮುರಿದಿದ್ದಾರೆ. ಅಪಪ್ರಚಾರದ ವಿರುದ್ಧ ಅಸಮಾಧಾನವನ್ನ ಕೂಡ ಹೊರ ಹಾಕಿದ್ದಾರೆ. ಎಲ್ಲಿ ವಿರೋಧವನ್ನ ಮಾಡಿದ್ದಾರೆ, ಎಲ್ಲಾದರೂ ಹೇಳಿದ್ದು ಇದೆಯಾ ಅಂತೇಳಿ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಗುರುಗಳ ಚಿತ್ರ ಹಾಕೋದು, ರಾಮ ಮಂದಿರ ವಿರೋಧ ಅನ್ನೋದು, ಗುರುಗಳ ದರ್ಶನ ಸಿಗೋದು ಈಗ ಎಷ್ಟು ಕಷ್ಟ ಆಗಿದೆ ಗೊತ್ತಾ ಅಂತೇಳಿ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಎಲ್ಲ ಭಕ್ತರಿಗೂ ಕೂಡ ಗೊತ್ತಿದೆ ಅಂತೇಳಿ ವಿಧುಶೇಖರ ಭಾರತಿ ಸ್ವಾಮೀಜಿಯವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ವಿರೋಧಿಸೋನು ಎಲ್ಲೋ ಇದ್ದಾನೆ, ಇಲ್ಲೇನಾಗ್ತಾ ಇದೆ ಅಂತ ಗೊತ್ತಾಗಿಲ್ಲ ಅವ್ರಿಗೆ. ಯಾರೋ ಹೇಳಿದ್ದನ್ನ ಕೇಳೋದು, ಅದಕ್ಕೆ ಇನ್ನಷ್ಟು ಸೇರಿಸೋದು, ಅದರ ಬಗ್ಗೆ ಅಪಪ್ರಚಾರ ಮಾಡೋದು ಅಂತ ಹೇಳಿ ಸ್ವಾಮೀಜಿಗಳು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ, ಯಾವಾಗ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಒಂದು ಹರಿದಾಡಿತ್ತು, ಅದರಲ್ಲಿ ಕಾಂಗ್ರೆಸ್ನ ನಾಯಕರು, ಅದರಲ್ಲೂ BK ಹರಿಪ್ರಸಾದ್ ಅವರು ಕೂಡ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು. ಶಂಕರಾಚಾರ್ಯ ಮಠಗಳ ಪೈಕಿ ಶೃಂಗೇರಿ ಮಠದ ಪೀಠಾಧಿಪತಿಗಳು ಕೂಡ ಭಾರತೀ ಸ್ವಾಮೀಜಿಗಳು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಅಂತೇಳಿ ಅವರು ತಮ್ಮ ಹೇಳಿಕೆಯನ್ನು ಕೊಟ್ಟಿದ್ರು. ಎಲ್ಲ ಹೇಳಿಕೆಗಳಿಗೆ, ಅಪಪ್ರಚಾರಗಳಿಗೆ ಬ್ರೇಕ್ ಇಡುವಂಥ ರೀತಿಯಲ್ಲಿ ವಿಧುಶೇಖರ ಭಾರತಿ ಸ್ವಾಮೀಜಿಯವರು ಮೌನವನ್ನು ಮುರಿದಿದ್ದಾರೆ. ಇತ್ತೀಚೆಗೆ ಏನಾಗ್ತದೆ, ಸುಮಾರು ದಿವಸಗಳಿಂದ ಅನೇಕ ಕಡೆಗಳಲ್ಲಿ ನಮ್ಮ ಗುರುಗಳದ್ದು ಚಿತ್ರ ಹಾಕೋದು, ಗುರುಗಳದ್ದೊಂದು ಚಿತ್ರ ಹಾಕಿಬಿಡೋದು, ಎಲ್ಲ ಕಡೆನೂ ಹಾಕಿಬಿಟ್ಟು ಇವರು ಅಯೋಧ್ಯೆಯಲ್ಲಿ ನಡೀತಿರೋದನ್ನು ಇವರು ವಿರೋಧ ಮಾಡ್ತಾ ಇದ್ದಾರೆ, ವಿರೋಧ ಮಾಡ್ತಾ ಇದ್ದಾರೆ. ಎಲ್ಲಿ ವಿರೋಧ ಮಾಡಿದ್ದಾರೆ, ಏನು ಆಗಿದೆ, ಎಲ್ಲಾದರೂ ಆ ಥರ ಹೇಳಿದ್ದೆ ಎಲ್ಲಾದರೂ ಇದೆಯಾ? ಈಗ ವಾಸ್ತವವಾಗಿ ಗುರುಗಳ ದರ್ಶನವನ್ನು ಮಾಡುವುದು, ಸ್ವಲ್ಪ ಹೊತ್ತಾದರೂ ಗುರುಗಳ ದರ್ಶನ ಮಾಡುವುದು, ದರ್ಶನ ಸಿಗುವುದೇ ಎಷ್ಟು ದುರ್ಲಭ ಆಗಿದೆ, ಎಷ್ಟು ಕಷ್ಟ ಆಗಿದೆ ಅನ್ನೋದು ಎಲ್ಲರಿಗೂ ಸಹ ಗೊತ್ತಿದೆ, ಎಲ್ಲ ಭಕ್ತರಿಗೂ ಸಹ ಗೊತ್ತಿರುವಂತಹ ವಿಷಯ. ಇಂತಹದ್ರಲ್ಲಿ ಅವರು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. ಬೇರೆಯವರು ಅವರವರ ಅಭಿಪ್ರಾಯಗಳು ಏನೇನೋ ಹೇಳಿರ್ಬೋದು, ಏನು ಬೇಕಾದರೂ ಇರ್ಬೋದು, ಅದರ ಬಗ್ಗೆ ನಾವು ಮಾತಾಡೋಕ್ಕಾಗುವುದಿಲ್ಲ. ಆದರೆ ನಮ್ಮ ಗುರುಗಳು ಅವರ ಒಂದು ಚಿತ್ರವನ್ನು ಹಾಕೋದು ಎಲ್ಲ ಕಡೆ ತುಂಬ ಜನ ನೋಡಿರಬಹುದು. ಅದು ನೀವೇ ನನ್ನ ತನಕನೇ ಬಂದಿದೆ ಅಂತಂದರೆ ನಿಮಗೆಲ್ಲರಿಗೂ ಗೊತ್ತಿಲ್ಲ ಅಂತ ನಾವು ಅದು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ನನ್ನವರೆಗೂ ಬಂದಿದೆ ಅಂತಂದರೆ ನಿಮಗೆಲ್ಲರಿಗೂ ಅದು ಖಂಡಿತ ಗೊತ್ತೇ ಇರುತ್ತೆ. ಈ ರೀತಿಯಾಗಿ ಅದೇ ಈಗ ಹೇಳಿದಂತಹ ಕಥೆನೇ, ಈಗ ಇಷ್ಟೊತ್ತು ಏನು ಕತೆ ಹೇಳಿದ್ದೀವೋ, ಇದು ಹೇಳಿದ ಮೇಲೆ ನಮಗೆ ಈ ವಿಷಯ ಜ್ಞಾಪಕ ಬಂತು. ಇದು ಸಹ ಅದೇ ರೀತಿಯಂತಹ ಒಂದು ಕತೆ. ಎಲ್ಲ ಕಡೆ ಪ್ರತಿಯೊಂದು ಕಡೆ ಅವರು ಇದು ಹಾಕುವುದು, ಅವರಿಗೆ ಏನು ಗೊತ್ತೇ, ಆ ಹಾಕುವವನು ಎಲ್ಲೋ ಕೂತಿದ್ದಾನೆ, ಅವನಿಗೆ ಇಲ್ಲಿ ಏನು ನಡೀತಾ ಇದೆ, ಇವರು ಯಾರು, ಇವರು ಏನು ಹೇಳಿದ್ದಾರೆ ಏನೂ ಗೊತ್ತಿಲ್ಲ. ಒಟ್ಟು ಏನೋ ಒಂದು ಯಾರೋ ಹೇಳಿದ್ದನ್ನು ಹಾಗೆ ಕೇಳ್ಕೊಳ್ಳುವುದು, ಅದಕ್ಕೆ ಇನ್ನೇನೋ ಒಂದಿಷ್ಟು ಸೇರಿಸುವುದು, ಅದನ್ನು ಹಾಗೆ ಪ್ರಚಾರ ಮಾಡೋದು. ಯಾರೋ ಹೇಳಿದ್ದನ್ನು ಕೇಳ್ಕೊಂಡು ಹೇಳುವುದಾದರೆ ಅದಕ್ಕೆ ನೀವೆಲ್ಲರೂ ಯಾಕೆ, ನೀವಂತಂದರೆ ಅವರು ಯಾಕೆ ಏನಾದರೂ ಒಂದು ಪ್ರಮಾಣಪೂರ್ವಕವಾಗಿ ಇದು ಹೀಗೆ ಅಂತ ಹೇಳಿದರೆ ಆಗ ಅದನ್ನು ಎಲ್ಲರೂ ನೋಡಿ ಇದು ಹೀಗೆ ಅಂತ ತಿಳ್ಕೊಳ್ಳಬಹುದು. ಸುಮ್ಮನೆ ಯಾರ್ಯಾರೋ ಹೇಳಿದ್ದನ್ನು ನಾವು ಹೇಳುವುದಾದರೆ ಅದು ತುಂಬ ದೊಡ್ಡ ಅಪರಾಧ ಆಗುತ್ತೆ. ಈಗ ನಡೀತಾ ಇರುವುದು ಹಾಗೆ. ಹಾಗಾಗಿ ಇಂತಹ ಒಂದು ವಿಷಯಗಳ ಬಗ್ಗೆ ಎಲ್ಲರೂ ಸಹ ತುಂಬ ಜಾಗರೂಕರಾಗಿರ್ಬೇಕು. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಯಾವುದೇ ಒಂದು ಲೌಕಿಕವಾದ ಮಾಜಿ ಶಾಸಕರಾಗಿರುವಂತಹ ರೇಣುಕಾಚಾರ್ಯ ಅವರು ಈಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ರೇಣುಕಾಚಾರ್ಯ, ನಮಸ್ಕಾರ. ನಮಸ್ತೆ ಸರ್. ನೋಡಿ, ಈಗ ಎಲ್ಲರೂ ಕೂಡ ಗಮನಿಸಿದಂತೆ ಶೃಂಗೇರಿ ಪೀಠ ಏನಿದೆ, ಯಾವತ್ತೂ ಕೂಡ ರಾಜಕೀಯ ವಿಚಾರದಲ್ಲಿ ತಮ್ಮ ಹೇಳಿಕೆಗಳನ್ನು ಕೊಟ್ಟಂಥದ್ದು ಉದಾಹರಣೆ ಎಲ್ಲೂ ಇಲ್ಲ. ಆದರೆ ಈ ವಿಚಾರದಲ್ಲಿ ಕೂಡ ಅಪಪ್ರಚಾರವನ್ನ ಮಾಡಲಾಗಿತ್ತು ಅಂತೇಳಿ ಈಗ ಶ್ರೀಗಳು ಮೌನವನ್ನ ಮುರಿದಿದ್ದಾರೆ. ಹಾಗಾದ್ರೆ ಇದು ಪೀಠದ ವಿರುದ್ಧ ಪಿತೂರಿನ? ಶೃಂಗೇರಿ ಜಗದ್ಗುರುಗಳು ಯಾವುದೇ ರಾಜಕೀಯ ಪಕ್ಷವನ್ನು ಬೆಂಬಲಿಸಲ್ಲ, ರಾಜಕಾರಣ ಬಗ್ಗೆ ಮಾತಾಡಲ್ಲ, ಮತ್ತು ಸರ್ಕಾರದ ಅನುದಾನಕ್ಕೂ ಕೈ ಒಡ್ಡಲ್ಲ. ಅಂತ ಒಂದು ಬಹಳ ಪವಿತ್ರವಾದ ಇತಿಹಾಸ ಇರ್ತಕ್ಕಂಥ ಮಠ. ಈ ಕಾಂಗ್ರೆಸ್ ಮತ್ತು ಇತರ ವಿಕೃತ ಮನಸ್ಸಿನ ಕೆಲವು ಪಕ್ಷಗಳು, ಹರಿಪ್ರಸಾದ್ ಅಂತವರು ವಿನಾಕಾರಣ ಆರೋಪ ಮಾಡ್ತಾರೆ, ಜಗದ್ಗುರುಗಳ ಬಗ್ಗೆ ಆರೋಪ ಮಾಡ್ತಾರೆ. ಇದನ್ನೆಲ್ಲ ಒಂದು ಕಡೆ ಗುರುಗಳ ಮನಸ್ಸಿಗೆ ನೋವಾಗಿದೆ. ಇವತ್ತು ಸರ್, ನಮ್ಮ ಭಾರತ ಕಳೆದ 500 ವರ್ಷಗಳ ಹೋರಾಟದ ಪ್ರತಿಫಲ
ಕರಸೇವಕರ ತ್ಯಾಗ ಬಲಿದಾನ ಮತ್ತು ಎಲ್ಲ ಭಾರತೀಯರ ಅಪೇಕ್ಷೆಯಂತೆ ನಮ್ಮ ದೇಶ ಅಷ್ಟೇ ಅಲ್ಲ ವಿದೇಶಗಳಲ್ಲೂ ಸಹ ಶ್ರೀರಾಮನ ವಿಶೇಷ ಪೂಜೆಯನ್ನು ಜಪ ಮಾಡಿದ್ದಾರೆ, ರಾಮಜ್ಯೋತಿಯನ್ನು ಬೆಳಗಿದ್ದಾರೆ. ಈಗ ಅಯ್ಯೋ ನರೇಂದ್ರ ಮೋದಿ ಬಗ್ಗೆ ಅಗೌರವ ಮಾತಾಡ್ತಾರೆ, ಇಂಥ ವಿಕೃತ ಮನಸ್ಸಿನವರು ಉಪವಾಸ ಇದ್ರೆ ಅಂತ ಮೊಯ್ಲಿ ಕೇಳ್ತಾರೆ. ಇದೆಷ್ಟು ಕೀಳು ಮಟ್ಟದ ಹೇಳಿಕೆ ಕೊಡ್ತಾರೆ ಸರ್. ಅದಕ್ಕೋಸ್ಕರ ಜಗದ್ಗುರುಗಳು ಅನಿವಾರ್ಯವಾಗಿ ಇಂಥ ಮಾತನ್ನು ಹೇಳಿದರೆ ಕಾಂಗ್ರೆಸ್ ಅರ್ಥ ಮಾಡ್ಕೊಳ್ಬೇಕು. ಮಠಗಳನ್ನ ದುರ್ಬಳಕೆ ಮಾಡ್ಕೊಳ್ಬಾರ್ದು, ಗುರುಗಳ ಬಗ್ಗೆ ಅಪಪ್ರಚಾರ ಮಾಡಬಾರ್ದು. ಅದಕ್ಕೋಸ್ಕರ ಗುರುಗಳು ಮೌನವನ್ನು ಮುರಿದು ಈ ರೀತಿ ತಮ್ಮ ಹೇಳಿಕೆಯನ್ನು ಅನಿವಾರ್ಯ ಕೊಟ್ಟಿದ್ದಾರೆ. ಹಲೋ, ಹೇಳಿ ಕೇಳಿಸ್ತಾ ಇದೆ ರೇಣುಕಾಚಾರ್ಯ ಅವರೇ. ಸರ್, ಒಂದು ಕಾಂಗ್ರೆಸ್ನವರಿಗೆ ಈ ಭವ್ಯವಾದ ರಾಮ ಮಂದಿರ ನಿರ್ಮಾಣ ಆಗಬಹುದಾಗಿತ್ತು. ಇಲ್ಲಿ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರು ರಾಜಕಾರಣ ಮಾಡಿಲ್ಲ. ಇದು ಧಾರ್ಮಿಕ ಕಾರ್ಯಕ್ರಮ, ಸಂಘ ಪರಿವಾರದ ಕಾರ್ಯಕ್ರಮ. ಇವರು ಮೊದಲು ಅಲ್ಲಿ ರಾಮ ಹುಟ್ಟಿದ್ನ, ರಾಮ ಜನ್ಮಸ್ಥಳನ ಪ್ರಮಾಣ ಪತ್ರ ಹುಟ್ಟಿದ ಪ್ರಮಾಣ ಪತ್ರ ಇದೆ ಅಂತ ಕೇಳ್ತಾ ಇದ್ರು, ಅಗೌರವ ಮಾತಾಡಿದ್ರು. ಯಾವಾಗ ಭವ್ಯವಾದ ರಾಮ ಮಂದಿರ ಆದ್ಮೇಲೆ ನಮ್ಮನ್ನ ಇನ್ವೈಟ್ ಮಾಡಿಲ್ಲ ಅಂತ ಹೇಳಿದ್ರು. ಆಹ್ವಾನ ಕೊಟ್ಟ ಮೇಲೆ ನಾವು ಈಗ ಹೋಗಲ್ಲ, ಅದು ಬಿಜೆಪಿ ಕಾರ್ಯಕ್ರಮ, ಚುನಾವಣೆಗೋಸ್ಕರ ಮಾಡ್ಕೊಂಡಿದ್ರೆ. ಚುನಾವಣೆ ನರೇಂದ್ರ ಮೋದಿ ಅವರ ಅಜೆಂಡಾನೇ ಬೇರೆ ಇದೆ. ಈ ದೇಶದಲ್ಲಿ ಯುವಕರಿಗೆ ಕೆಲಸ ಕೊಟ್ಟಿದ್ದೀವಿ, ರೈತರಿಗೆ ಏನು ಬೆಳೆದಂತ ಬೆಳ್ಳಿಗೆ ಬೆಂಬಲ ಬೆಲೆ ಕೊಟ್ಟಿದ್ದಾರೆ ಮತ್ತು ಅವ್ರು ಮಾಡಿದಂತ ಒಳ್ಳೆ ಕೆಲಸಗಳು ಇಡೀ ಜಗತ್ತು ಮೆಚ್ಚಿದೆ ಅಂತ ಒಬ್ಬ ನರೇಂದ್ರ ಮೋದಿ ಬಗ್ಗೆ ಅಗೌರವ ಮಾತಾಡ್ತಾರೆ. ಈ ಕಾಂಗ್ರೆಸ್ನವ್ರು ಯಾವತ್ತು ವಿಕೃತ ಮನಸ್ಸಿನವರು. ಗೋದ್ರ ಘಟನೆ ಮರುಕಳಿಸ್ತಾ ಅಂತ ಹೇಳಿದ್ರು ಇವರು ಹರಿಪ್ರಸಾದ್. ಈ ರೀತಿ ಕೀಳು ಮಟ್ಟದ ಹೇಳಿಕೆಗಳು ಕೊಟ್ಟದ್ದು ಖಂಡಿಸ್ತೀವಿ ಮತ್ತು ಈ ರೀತಿ ಗುರುಗಳ ಬಗ್ಗೆ ಅಗೌರವ ಮಾತಾಡಬಾರದು. ಇವರು ಟಿಪ್ಪು ವಂಶಸ್ಥರು ಮತ್ತು ಏನು ಔರಂಗಜೇಬು ಅವ್ರನ್ನ ಇವರು ಫ್ಲೆಕ್ಸ್ ಹಾಕಿದರೆ ಕೀಳ್ಬಡಿದ್ದಾರೆ. ಉದಾಹರಣೆ, ನಿನ್ನೆ ದಾವಣಗೆರೆಯಲ್ಲಿ ನಮ್ಮ ರಾಮ ಮಂದಿರದ ಕಟೌಟ್ಗಳು, ಫ್ಲೆಕ್ಸ್ಗಳು ಮತ್ತು ಕೇಸರಿ ಭಗವಧ್ವಜಗಳು ಕಟ್ಟಿದ್ರೆ ಏನು ಸರ್ಕಾರವನ್ನು ಕೀಳ್ಸಕ್ಕಂತ ಪ್ರಯತ್ನ ಮಾಡ್ತದೆ. ನಿನ್ನೆ ದೊಡ್ಡ ಹೋರಾಟ ಮಾಡಿದ್ರೆ ದಾವಣಗೆರೆಗೆ. ಅದೇ ಅವರು ಒಂದು ತಿಂಗಳಾದ್ರೂ ಅವರು ಫ್ಲೆಕ್ಸ್ಗಳು ಕಿತ್ತಾಕಲ್ಲ. ಔರಂಗಜೇಬು, ಟಿಪ್ಪು, ಬಾಬರ್ ಸಂಸ್ಕೃತಿಯವರು. ಸರ್ಕಾರ ಎಲ್ಲ ಒಂದ್ ಕಡೆ ಹತಾಶ ಮನೋಭಾವದಿಂದ ಈ ಕಾಂಗ್ರೆಸ್ ಅವರು ಮಾತಾಡ್ತಿದ್ದಾರೆ. ಮುಂದೆ ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ಅಡ್ರೆಸ್ ಇರಲ್ಲ, ಈ ದೇಶದಲ್ಲಿ ಮತ್ತೊಮ್ಮೆ 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ತಾರೆ ಅಂತ ಹೇಳಿ ಅವ್ರಿಗೆಲ್ಲ ಒಂದ್ ಕಡೆ ನಡುಕ ಸ್ಟಾರ್ಟ್ ಆಗಿದೆ. ಹತಾಶ ಮನೋಭಾವದಿಂದ ಈ ರೀತಿ ಕೀಳು ಮಟ್ಟದ ಕ್ಷುಲ್ಲಕ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಇನ್ ಮುಂದೆ ಅದರ ಅರ್ಥ ಮಾಡ್ಕೊಳ್ಬೇಕು. ಏನು ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ನಿನ್ನೆ ಒಂದು ಮಾತಾಡಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರು ಸಂವಿಧಾನವನ್ನ ಗೌರವಿಸ್ತಕ್ಕಂಥವ್ರು ಭಾರತೀಯ ಜನತಾ ಪಾರ್ಟಿ. ನರೇಂದ್ರ ಮೋದಿ ಅವರು ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ನಮ್ಮ ದೇಶದಲ್ಲಿ ಮಾಡಿದೆ, ಲಂಡನ್ ನಲ್ಲಿ ಮಾಡಿದ್ದಾರೆ ಮತ್ತು ಅವರು ಬದುಕಿದ್ದಾಗ ಅವರಿಗೆ ಸೋಲಿಸಿದ್ರು ರಾಜಕೀಯವಾಗಿ. ಅವರಿಗೆ ಸಚಿವನ ಮಾಡಲಿಲ್ಲ, ಸತ್ತ ಜಾಗ ಕೊಡಲಿಲ್ಲ. ಈ ಸಂವಿಧಾನ ಬಗ್ಗೆ ಮಾತಾಡ್ತಕ್ಕಂಥ ಯಾವ ನೈತಿಕ ಹಕ್ಕಿಲ್ಲ. ಸಂವಿಧಾನವನ್ನು ಗೌರವಿಸ್ತೀವಿ, ಶ್ರೀರಾಮನನ್ನು ಗೌರವಿಸ್ತೀವಿ ಮತ್ತು ಹನುಮಾನನನ್ನು ನಾವು ಗೌರವಿಸ್ತೀವಿ. ಇಂದು ಪರಂಪರೆ ಉಳಿಸ್ತಕ್ಕಂಥ ಕೆಲಸವನ್ನು ಸಂಘ ಪರಿವಾರ ಮಾಡ್ತಾ ಇದೆ. ನಾವು ಧರ್ಮ, ಸಂಸ್ಕೃತಿ, ಪರಂಪರೆ ತಳಾದಿ ಮೇಲೆ ರಾಜಕಾರಣ ಮಾಡ್ತೀವಿ. ಇವರಂತ ಕೀಳುಮಟ್ಟ ರಾಜಕಾರಣ ಮಾಡಲ್ಲ. ಟಿಪ್ಪು ಹೋಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ, ಅಲ್ಪಸಂಖ್ಯಾತರು ಹೋಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಇವರಿಗೆ ದೇಶದಲ್ಲಿ ಈಗಾಗಲೇ 2 ಬಾರಿ ಜನ ತಕ್ಕ ಪಾಠ ಕಲಿಸ್ತಾರೆ, ಮುಂದೂ ಸಹ ತಕ್ಕ ಪಾಠ ಕಲಿಸ್ತಾರೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಾನು. ಓಕೆ ಥ್ಯಾಂಕ್ ಯು ರೇಣುಕಾಚಾರ್ಯ ಅವರೇ ನಮ್ಮೊಂದಿಗೆ ಮಾತನಾಡಿದ್ದಕ್ಕೆ. ಈಗ ಮಾಜಿ ಸಚಿವರಾಗಿರುವಂತಹ ಜೀವರಾಜ್ ಅವರು ನಮ್ಮ ಸಂಪರ್ಕದಲ್ಲಿದ್ದಾರೆ. ಜೀವರಾಜ್ ಅವರು ನಮಸ್ಕಾರ. ಏನ್ ಹೇಳ್ತೀರಿ ಈ ಒಂದು ಬೆಳವಣಿಗೆಗೆ? ಶ್ರೀಗಳು ನೋಡಿದ್ರೆ ನಾವು ಆ ರೀತಿಯಾಗಿ ಎಲ್ಲಾದ್ರೂ ಹೇಳಿದ್ದೀವಾ ಅಂತೇಳಿ ಇವಾಗ ಪ್ರಶ್ನೆಯನ್ನ ಮಾಡೋ ಮೂಲಕ ಮೌನವನ್ನ ಮುರಿದಿದ್ದಾರೆ. ಆದ್ರೆ ಹೇಳಿ ಹಲೋ, ಹೇಳಿ ಜೀವರಾಜ್ ಅವರು ಹೇಳಿ. ನೋಡಿ, ನಾನು ಶೃಂಗೇರಿಯನಾಗಿ, ಮಠದ ಭಕ್ತನಾಗಿ, ಗುರುಗಳ ಭಕ್ತನಾಗಿ ನನ್ನ ಅಭಿಪ್ರಾಯ ಹೇಳ್ಬೇಕಂತ ಹೇಳಂದ್ರೆ, ಇದನ್ನ ಕೇಳಿದ ದಿನವೇ ಆಶ್ಚರ್ಯ ಮತ್ತು ದಿಗ್ಭ್ರಮೆ ಎರಡೂ ಆಗಿದೆ ನನಗೆ. ಈ ತರದ್ದು ಒಂದು ಘಟನೆ ಕಲ್ಪನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಶೃಂಗೇರಿ ಸನ್ನಿಧಾನ ಯಾವುದೇ ಸಂದರ್ಭದಲ್ಲಿ ಧರ್ಮದ ಬಗ್ಗೆ, ದೇಶದ ಬಗ್ಗೆ, ಹಿಂದೂಗಳ ಬಗ್ಗೆ ಅವರು ಧರ್ಮ ಪ್ರಚಾರವನ್ನ ಮಾತ್ರ ಮಾಡ್ತಾರೆ ಬಿಟ್ರೆ ಬೇರೆ ಯಾವುದೇ ವಿಚಾರಗಳ ಬಗ್ಗೆ ನೀವು ಎಲ್ಲಾದ್ರೂ ಈವರೆಗಿನ ಇತಿಹಾಸದಲ್ಲಿ ರಾಜಕಾರಣದ ಬಗ್ಗೆ ಅವ್ರು ಮಾತನಾಡಿದ್ದನ್ನ ನೀವು ಕೇಳಲಿಕ್ಕೆ ಸಾಧ್ಯನೇ ಇಲ್ಲ. ಗುರುಗಳು ಶಾರದಾ ಚಂದ್ರಮೌಳೇಶ್ವರರ ಪೂಜೆ ಮಾಡ್ಕೊಂಡು ಬಂದಿರೋ ಭಕ್ತರಿಗೆ ಆಶೀರ್ವಚನ ಕೊಟ್ಟು ಈ ದೇಶದ ಬಗ್ಗೆ ಗೌರವ ಬರುವಂತ ಮತ್ತು ಧರ್ಮದ ಬಗ್ಗೆ ಗೌರವ ಇರುವಂತ ಎಲ್ರಿಗೆ ಅವರು ಆಶೀರ್ವಾದ ಮಾಡ್ಕೊಂಡಿದ್ದಾರೆ. ಅವ್ರ ಬಗ್ಗೆ ಈ ರೀತಿ ಹೇಳಿದ್ರು ಅಂತ ಕೇಳಿರುವಂತಹದ್ದನ್ನೇ ಮನಸ್ಸಿನಲ್ಲಿ ಯೋಚಿಸ್ಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತ ವಿಷಯ. ನೋಡಿ, ರಾಮನ ಬಗ್ಗೆ
ಮಾತಾಡ್ತಾರೋ ಯಾರ ಬಗ್ಗೆ ಮಾತಾಡ್ತಾರೋ ಅದನ್ನ ರಾಜಕಾರಣಕ್ಕಾಗಿ ಮಾತನಾಡ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಇವತ್ತಾಗಿರೋದು ರಾಮ ಮಂದಿರ ಮಾತ್ರ ಅಲ್ಲ, ಅದೊಂದು ರಾಷ್ಟ್ರ ಮಂದಿರ. ರಾಷ್ಟ್ರದ ಗೌರವವನ್ನ ಪ್ರಪಂಚದಲ್ಲಿ ಎತ್ತಿ ಹಿಡಿದಿದೆ. ಈ ರಾಮನ ಬಗ್ಗೆ ಯಾಕೆ ಹೆದರ್ತಾ ಇದ್ದಾರೆ ಏನು ಗೊತ್ತಿಲ್ಲ ಇವರಿಗೆ. ಈ 500 ವರ್ಷಗಳಿಂದ ನಡ್ಕೊಂಡ್ ಬಂದಿರುವಂತಹ ಹೋರಾಟಕ್ಕೆ ಇಡೀ ದೇಶದ ಜನ ಹಬ್ಬದ ರೀತಿಯಲ್ಲಿ ಸಂಭ್ರಮ ಮಾಡ್ತಾ ಇರುವಂತಹದ್ದನ್ನ ನಾವೆಲ್ಲರೂ ನೋಡ್ತಾ ಇದ್ದೀವಿ ಮತ್ತು ನಮ್ದೊಂದು ಸಂಭ್ರಮ ಅದು. ಆದ್ರೆ ಪೂಜ್ಯ ಸನ್ನಿಧಾನ ಮಾತ್ರ ಈಗ ದರ್ಶನಕ್ಕೆ ಸಿಗ್ತಾರೆ ಬಿಟ್ರೆ ಮಹಾಸನ್ನಿಧಾನ ದರ್ಶನಕ್ಕೆ ಸಿಗೋದೆ ಅವರು ಪೂಜೆಗೆ ಬಂದಾಗ ಇದು ಬಂದಾಗ ಮಾತ್ರ ಮತ್ತು ವಿಶೇಷ ಸಂದರ್ಭಗಳಲ್ಲಿ ಅವರು ಪೂರ್ಣ ಎಲ್ಲವನ್ನ ಸನ್ನಿಧಾನ ಅವರಿಗೆ ವಹಿಸ್ಕೊಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಮಹಾಸನ್ನಿಧಾನದ ಬಗ್ಗೆನೇ ಮಾತನಾಡ್ತಾರೆ, ದೊಡ್ಡ ಗುರುಗಳ ಬಗ್ಗೆ ಮಾತನಾಡ್ತಾರೆ ಅಂತ ಹೇಳಂದ್ರೆ ನನಗೆ ನೋವಾಗ್ತಾ ಇರೋದು, ನಮ್ಮ ಶೃಂಗೇರಿ ಮಠದಲ್ಲಿ ಯಾವತ್ತೂ ಗುರುಗಳು ನಾನು ಈ ರೀತಿ ಹೇಳಿಲ್ಲ, ಈ ತರ ಹೇಳಿದ್ದೀನಿ ಅಂತ ಹೇಳೋದಕ್ಕಾಗಿ ಒಂದು ಆಶೀರ್ವಚನದಲ್ಲಿ ಸೇರ್ಸಿ ಮಾತನಾಡಿದ್ದನ್ನ ನನ್ನ ಈ 60 ವರ್ಷದ ಜೀವನದಲ್ಲಿ ಕೇಳೇ ಇಲ್ಲ ನಾನು. ಆದ್ರೆ ಇವತ್ತು ಅದನ್ನು ಹೇಳಿಸುವಂತ ಸ್ಥಿತಿಗೆ ಈ ಅಯೋಗ್ಯರು ಈ ಪದನ ನಾನು ಉದ್ದೇಶಪೂರ್ವಕ ಉಪಯೋಗಿಸ್ತೀನಿ. ಅದನ್ನು ಯಾರು ಮಾಡಿದ್ದಾರೆ ಅವರಿಗೆ ಇದು ಸರಿಯಾದ ಪದ. ಈ ಅಯೋಗ್ಯರಿಗೆ ಆ ಶಾರದಾ ಚಂದ್ರಮೌಳೇಶ್ವರರೇ ಬುದ್ಧಿ ಕೊಡಬೇಕು ಮತ್ತು ಶ್ರೀರಾಮನೇ ಬುದ್ಧಿ ಕೊಡಬೇಕು. ಗುರುಗಳು ಇಷ್ಟು ನೋವಿನಿಂದ ಮಾತನಾಡಿದ್ದನ್ನ ನಾನು ಮೊದಲನೇ ಬಾರಿ ಕೇಳಿದ್ದೀನಿ. ನೋಡಿ, ನಿನ್ನೆ ಅಲ್ಲಿ ಇವರಿಗೆ ಯಾರಿಗೆ ನಮ್ಮ ಕೋದಂಡರಾಮ ದೇವಸ್ಥಾನದ ಹಿರೇಮಗಳೂರು ಕಣ್ಣನ್ನವರಿಗೆ ದುಡ್ಡು ಕೊಟ್ಟಿದ್ದನ್ನು ವಾಪಸ್ ಕೊಡಿ ಅಂತ ನೋಟಿಸ್ ಕೊಡ್ತಾರೆ. 10,000 ಕೋಟಿ ರೂಪಾಯಿ ಇನ್ನೊಂದು ಧರ್ಮಕ್ಕೆ ಕೊಡ್ತೀನಿ ಅಂತ ಹೇಳ್ತಾರೆ. ಈ ತರದ ಕೆಟ್ಟ ಮನಸ್ಥಿತಿಯನ್ನ ವಿರೋಧಿಸಲೇಬೇಕು. ಎಲ್ಲರಿಗೂ ಈ ದೇಶದಲ್ಲಿ ಬದುಕೋ ಅಧಿಕಾರ ಇದೆ ಅಂತ ಹೇಳ್ತಾ ಇದ್ದಿದ್ದನ್ನ ನಾವು ಬೇಕಾದ್ರೆ ಸ್ವಾಗತ ಮಾಡೋಣ. ಆದ್ರೆ ಹಿಂದೂಗಳಿಗೆ ಅಧಿಕಾರ ಇಲ್ಲ ಅಂತ ಹೇಳುವಂತಹದ್ದನ್ನ ಮಾತ್ರ ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ. ಇದನ್ನ ನಾನು ತೀವ್ರವಾಗಿ ವಿರೋಧಿಸ್ತೇನೆ. ಮತ್ತು ನೋಡಿ, ಅಂಬೇಡ್ಕರ್ ಬರೆದಿರೋ ಸಂವಿಧಾನದ ಮೂಲಭೂತ ಹಕ್ಕುಗಳ ಭಾಗ 3ರಲ್ಲಿ ರಾಮ, ಸೀತೆ ಮತ್ತು ಲಕ್ಷ್ಮಣರ ಚಿತ್ತ ಇದೆ ಅಂತ ಹೇಳುವಂತಹದ್ದು ಗೊತ್ತಿರ್ಬೇಕಾದಂತ ವಿಷಯ. ಈ ದೇಶ ಕಾನೂನಿನ ಮೇಲಲ್ಲ, ನಂಬಿಕೆಗಳ ಮೇಲೆ ನಂಬಿಕೆ ಇಟ್ಟಿರುವಂತ ದೇಶ. ಕಾನೂನನ್ನ ಅಂಬೇಡ್ಕರ್ ಆಮೇಲೆ ಬದುಕೋದಕ್ಕಾಗಿ ಬರೆದ್ರು. ಅದನ್ನು ಅತ್ಯಂತ ಗೌರವದಿಂದ ನೋಡ್ತೀವಿ. ಅದರೊಳಗಡೆನೂ ರಾಮ, ಸೀತೆ, ಲಕ್ಷ್ಮಣರ ಚಿತ್ರ ಇದೆ. ಆದರೂ ಇವ್ರು ಅರ್ಥ ಮಾಡ್ಕೊಳ್ಳದೆ ಶ್ರೀಗಳ ಬಗ್ಗೆ ಮಾತನಾಡ್ತಾರೆ ಅಂತ ಹೇಳಂದ್ರೆ, ನಾನಂತೂ ಶೃಂಗೇರಿಯವನಾಗಿ ಅತ್ಯಂತ ನೋವಿನಿಂದ ಇದನ್ನು ವಿಷಾದದಿಂದ ಇದನ್ನು ವಿರೋಧಿಸ್ತೇನೆ. ಮತ್ತು ನಾನು ನಮ್ಮ ಮಹಾಸನ್ನಿಧಾನದ ಬಗ್ಗೆ ಸನ್ನಿಧಾನ ಅವ್ರು ಮಾತನಾಡಿದ್ದನ್ನು ಇವತ್ತು ಕೇಳಿದ್ನಲ್ಲ, ಅದನ್ನ ಕೇಳ್ತಾ ಇದ್ದಾಗ ಮನಸ್ಸಿಗೆ ಬಹಳ ನೋವಾಯ್ತು. ನನಗೆ ಬಹಳ ನೋವು ಅಂದ್ರೆ ತುಂಬಾ ನೋವಾಗಿದೆ. ಈ ರೀತಿಯ ಘಟನೆ ರಾಜಕಾರಣಕ್ಕಾಗಿ ಯಾವತ್ತೂ ನಡಿಬಾರ್ದು. ಶೃಂಗೇರಿ ಮಠದ ಬಗ್ಗೆ ಈ ರೀತಿ ಮಾತನಾಡುವಂತವರಿಗೆ ಆ ಭಗವಂತನೇ ಶಿಕ್ಷೆ ಕೊಡಬೇಕು ಅಂತ ಹೇಳುವಂಥದ್ದು ನಂದಿದೆ. ಓಕೆ, ಧನ್ಯವಾದಗಳು ಜೀವರಾಜ್ ಅವರೇ ನಮ್ಮೊಂದಿಗೆ ಮಾತಾಡಿದ್ದಕ್ಕೆ. ವಿರೋಧ ಮಾಡ್ತಾ ಇದ್ದಾರೆ. ಎಲ್ಲಿ ವಿರೋಧ